ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಭೂ ಕಂದಾಯ ಕಾನೂನಿಗೆ ಕೆಲವು ತಿದ್ದುಪಡಿಗಳನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಇದರ ಉದ್ದೇಶ ಯಾರು ವಿಧಾನಸಭಾ ಸದಸ್ಯರು ಬಗೈರ್ ಹುಕುಂ ಅಕ್ರಮ ಸಾಗುವಳಿ ಸಕ್ರಮೀಕರಣ ಸಮಿತಿಯಲ್ಲಿ ಸದಸ್ಯರಾಗಿ ಕೆಲಸ ಮಾಡೋದಕ್ಕೆ ಯಾವ ವಿಧಾನಸಭಾ ಸದಸ್ಯರಿಗೆ ಆಸಕ್ತಿ ಇಲ್ಲ ಅಂಥವರ ಬದಲಾಗಿ ಬೇರೆ ಸದಸ್ಯರನ್ನ ಬೇರೆ ವಿಧಾನಸಭಾ ಸದಸ್ಯರಲ್ಲ, ಬೇರೆ ಒಬ್ಬ ಸಾರ್ವಜನಿಕರ ಪ್ರಮುಖವಾದ ಬಿಲ್ ಶಾಸಕರಿಗೆ ಕೇಳಿ. ವಿಧಾನಸಭಾ ಕ್ಷೇತ್ರದ ಬಗರ್ ಹುಕುಂ ಶಾಸಕರೇ, ಇಂಪಾರ್ಟೆಂಟ್ ಬಿಲ್ ನಿಮ್ಮ ಪರವಾಗಿ ಸದಸ್ಯರ ಪರವಾಗಿ ಬಗರ್ ಹುಕುಂ ಬಿಲ್ ನೋಡಿ ಕೇಳಿ. ಸೊ ಯಾವ ಶಾಸಕರು ಬಗರ್ ಹುಕುಂ ಸಮಿತಿಯಲ್ಲಿ ಸದಸ್ಯರಾಗಿ ಕೆಲಸ ಮಾಡೋದಕ್ಕೆ ಇಚ್ಛೆ ಇಲ್ಲ, ಆಸಕ್ತಿ ಇಲ್ಲ ಅಥವಾ ಸಮಯ ಇಲ್ಲ ಅಂತ ಹೇಳ್ತಾರೆ, ಅಂತ ಸಂದರ್ಭದಲ್ಲಿ ಅವರು ಲಿಖಿತವಾಗಿ ನಮಗೆ ಕೊಟ್ಟಾಗ ಅಂತ ಕಮಿಟಿಗೆ ಶಾಸಕರ ಬದಲಾಗಿ ಶಾಸಕರ ಮನವಿಯ ಮೇಲೆ ಮಾತ್ರ ಯಾವ ಶಾಸಕರು ಸದಸ್ಯರಾಗಿ ಕೆಲಸ ಮಾಡ್ತಾರೆ ಅವರಿಗೆ ಮೊದಲನೇ ಆದ್ಯತೆ. ಅದರಲ್ಲಿ ಯಾವುದೂ ಕಾಂಪ್ರಮೈಸ್ ಇರೋದಿಲ್ಲ. ಶಾಸಕರು ನನಗೆ ಸಮಯ ಇಲ್ಲ, ಬೇರೆ ಕೆಲಸ ಇದೆ, ಅಥವಾ ನಾನು ಮಂತ್ರಿ ಆಗಿದ್ದೇನೆ, ವಿರೋಧ ಪಕ್ಷದ ನಾಯಕ ಆಗಿದ್ದೇನೆ, ನನಗೆ ಬೇರೆ ಕೆಲಸದ ಒತ್ತಡ ಇದೆ, ಆ ಕೆಲಸದ ಒತ್ತಡದ ನಡುವೆ ನಾನು ಬಗರ್ ಹುಕುಂ ಸಮಿತಿಯಲ್ಲೂ ನಾನು ಸದಸ್ಯನಾಗಿ ಕೆಲಸ ಮಾಡೋದು ನನಗೆ ಸಾಧ್ಯ ಇಲ್ಲ ಅಂತ ಲಿಖಿತವಾಗಿ ಅವರು ಕೊಟ್ಟರೆ, ಅಂಥ ಸಂದರ್ಭದಲ್ಲಿ ಶಾಸಕರ ಬದಲಿಯಾಗಿ ಅದೇ ಕ್ಷೇತ್ರದ ಬೇರೊಬ್ಬ ನಿವಾಸಿಯನ್ನ ಆ ಕ್ಷೇತ್ರದಲ್ಲಿ ಬಗರ್ ಹುಕುಂ ಸಮಿತಿಗೆ ನೇಮಕ ಮಾಡಲಿಕ್ಕೆ ಈ ತಿದ್ದುಪಡಿಯನ್ನ ತಗೊಂಡು ಬಂದಿದ್ದೇವೆ. ಇವತ್ತು ಕಾನೂನಿನಲ್ಲಿ ಅವಕಾಶ ಇಲ್ಲ. ಉದಾಹರಣೆಗೆ ಹೇಳೋದಾದ್ರೆ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಸಚಿವರು ಅಥವಾ ಕೆಲವು ಹಿರಿಯರು ಅವರಿಗೆ ಅದರ ಬಗ್ಗೆ ಬೇರೆ ಕೆಲಸದ ಒತ್ತಡದ ನಡುವೆ ಇದೂ ಮಾಡಬೇಕು ಅಂದ್ರೆ ಕಷ್ಟ ಸಾಧ್ಯ ಆಗುತ್ತೆ. ಆದ್ರೆ ಇವತ್ತು ಶಾಸಕರನ್ನ ಆ ಸಮಿತಿಯ ಸದಸ್ಯರನ್ನಾಗಿ ಮಾಡುವುದು ಕಡ್ಡಾಯ ಇದೆ. ಇಟ್ ಈಸ್ ಮ್ಯಾಂಡೇಟರಿ, ಇಟ್ ಈಸ್ ಕಂಪಲ್ಸರಿ. ಅದಕ್ಕೆ ಆಪ್ಷನ್ನೇ ಇಲ್ಲ. ಶಾಸಕರ ಮನವಿಯ ಮೇರೆಗೆ ಬೇರೆಯವರನ್ನ ಆಪ್ಷನ್ ಕೊಡುವಂತ ತಿದ್ದುಪಡಿಯನ್ನು ನಾವು ತಗೊಂಡು ಬಂದಿದ್ದೇವೆ. ಇದನ್ನ ತಾವು ಅಂಗೀಕಾರ ಮಾಡಿಕೊಟ್ರೆ ಇದು ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಅದರ ಜೊತೆಗೆ ಅದರಲ್ಲೇ ಒಂದು ಸಣ್ಣ ಇದು ಕ್ಷೇತ್ರದ ಮಟ್ಟಿಗೆ ಈ ಸಮಿತಿ ಆಗ್ತಕ್ಕಂಥದ್ದು, ಅದನ್ನ ಸ್ಪಷ್ಟೀಕರಣ ಮಾಡಿದ್ದೇವೆ. ಮತ್ತು ಅವರು ಈಗಾಗಲೇ ಅವ್ರ ಹತ್ರ ಎಷ್ಟು ಜಮೀನಿದೆ ಅಂತ ನೋಡುವುದರ ಬಗ್ಗೆನೂ ಕೂಡ ಒಂದು ಸ್ಪಷ್ಟೀಕರಣವನ್ನು ಇದರಲ್ಲಿ ಸೇರಿಸಿದ್ದೇವೆ. ಈ ತಿದ್ದುಪಡಿಗಳಿಗೆ ಸದನ ಸಹಮತಿಯನ್ನ ಸೂಚಿಸಬೇಕು ಅಂತೇಳಿ